ಲವ್ 50 ರೂಪಾಯಿ ಕೊಟ್ರೆ ಎಲ್ಲರೂ ಬೋರ್ಡ್ ಹಾಕ್ತಾರೆ ಕಣ. ಲೋ ಇಲ್ಲ ಮಗ, ಯಾರೋ ಕೆಂಪೇಗೌಡ ಸ್ಟೈಲಲ್ಲಿ ಮೀಸೆ ಎಲ್ಲ ಹಾಕೊಂಡವ್ರೆ. ನನ್ನ ಹೆಸರು ವಿಜಯ್ ಅಂತ. ನಾನು ರಾಮನಗರದಿಂದ ಬಂದಿರೋದು. ಸಿಲ್ಕ್ ಸಿಟಿ ಅಂತಾರೆ. ಮತ್ತು ರಾಮ ಮತ್ತು ಅಲ್ಲಿದ್ದ ಸ್ಥಳ ಅಲ್ಲೂ ಬಂದಿದ್ದು ಅಂತೆ. ಈಗ ಬೆಂಗಳೂರಲ್ಲಿದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಜಸ್ಟ್ ಇಲ್ಲೇ ವಾಕೌಟ್ ಆಗ್ತಾಯಿದೆ, ಅದನ್ನು ಆ ಸೀನೇ ತೊಗೊಂಡು ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 2 ಕ್ಯಾರೆಕ್ಟರ್ಸ್ ಇರುತ್ತೆ. ಅಲ್ಲ ಮಗ, ಲೋ ಇಲ್ಲಿ ಅಪಾರ್ಟ್ಮೆಂಟ್ ನೋಡೋಕೆ ಬಂದಿದೆ ಕಣೋ. ಎಲ್ಲಿದೆಯಾ ನೀನು? ಇಲ್ಲೇ ಕೂತಿದ್ದೀನಿ ಕಣೋ, ಟಿ ವಿ ನೋಡ್ಕೊಂಡು. ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಗಿಲ್ಲಿ ಮಸ್ತ್ ಆಟ ಆಡ್ತಾವ್ನು ಕಣೋ. ಲೋ ಮಗ, ಇಲ್ಲಿ ಯಾವೊಂದು ಬೋರ್ಡ್ ಹಾಕೋರು ಕಣೋ, RJ ಸಿನಿಯು ಕ್ರಿಯೇಷನ್ಸ್ ಅಂತೆ. ಲವ್ 50 ರೂಪಾಯಿ ಕೊಟ್ರೆ ಎಲ್ಲರೂ ಬೋರ್ಡ್ ಹಾಕ್ತಾರೆ ಕಣ. ಲೋ ಇಲ್ಲ ಮಗ, ಯಾರೋ ಕೆಂಪೇಗೌಡ ಸ್ಟೈಲಲ್ಲಿ ಮೀಸೆ ಎಲ್ಲ ಹಾಕೊಂಡವ್ರೆ. ಮಗ, ಯಾವ ದೊಡ್ಡ ದೊಡ್ಡ ಕ್ಯಾಮ್ರಾ ಎಲ್ಲ ತಂದವ್ರು ಮಗ. ಲೋ ಈಗ ನಾನು ಇಲ್ಲಿದ್ದೀನಿ, ರಿಷಬ್ ಶೆಟ್ಟಿ ಜೊತೆ ಶೂಟ್ ಮಾಡ್ತಾ ಇದ್ದೀನಿ, ಬತ್ತೀಯಾ? ಏನು ತಮಾಷೆ ಮಾಡ್ತಾ ಇದೀಯಾ? ಸರಿ ಬಿಡು, ಹೋಗಿ ಏನಾರ ಮಾಡ್ಕೊ. ಆಡಿಷನ್ ಬಂದು ಕೊಡ್ತಾನೆ, ಕೊಟ್ಟು 5 ವರ್ಷ ಆದಮೇಲೆ ಕಾರ್ ಬಂದು ನಿಂತ್ಕೊಳ್ಳೋದು ಹಿಂಗೆ. ಅಮ್ಮ ದುಡ್ಡು ಹಾಕಿಯಪ್ಪ, ದುಡ್ಡು ಹಾಕ್ರಿ. ಲೋ ರಮೇಶ, ಏನಾಯ್ತು? ನನ್ನ ಮಾತು ಕೇಳಿ ಅವತ್ತು ನೀನು ಬಂದಿದ್ರೆ RJ ಯುಗ ಕ್ರಿಯೇಷನ್ಸ್ ಶೂಟಿಂಗಿಗೆ ಅಥವಾ ಆಡಿಷನ್ಗೆ ಈ ಗತಿ ಬರ್ತಿತ್ತಾ? ನೋಡು, ನಾನು ಈಗ ತಾನೇ ಆಡಿಷನ್ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನೋಡು, ನೀನು ಈಗಲೂ ಚಾನ್ಸ್ ಐತೆ, ಭಿಕ್ಷುಕನ ರೋಲ್ ಅದೇ ಮಾಡ್ತೀಯಾ? ಯಾವ್ದಾರ ಒಂದು ರೋಲ್ ಕೊಡೋ, ಆಯಿತು, ಇದನ್ನೇ ಸಾಕು ಮಾಡ್ಕೋತೀನಿ. ಅದಕ್ಕೆ ಹೇಳೋದು, ಯಾವತ್ತೇ ಆಗಲಿ ಟಿ ವಿ ಮುಂದೆ ಕೂತ್ಕೊಳ್ಳೋದಲ್ಲ, ಟಿ ವಿ ಒಳಗೆ ಬರೋದನ್ನ ಯೋಚನೆ ಮಾಡಬೇಕು ಅಂತ, ಗೊತ್ತಾಯ್ತಾ? ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸನ ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ಪಾತಾಳ ತಳತಳಗಳನ್ನು ಮೆಟ್ಟಿ ಪಾದದಡಿಯಿಟ್ಟು ತುಳಿದಿಟ್ಟ ಪರಾಕ್ರಮಶಾಲಿ. ನಾನಾರು ವಿಜಯ್ ಅಮರ್. ಥ್ಯಾಂಕ್ ಯು.